ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ರಷ್ಯಾ ನಡುವೆ ದೊಡ್ಡ ಅಸಮಾಧಾನ ಭುಗಿಲೆದಿದೆ. ಭಾರತ ತನ್ನ ಮಿತ್ರ ರಾಷ್ಟ್ರಕ್ಕೆ ಸಮನ್ಸ್ ಕೊಟ್ಟು ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಮುಗ್ಧ ಭಾರತೀಯರು ಬಲಿಯಾಗಿರೋದು. ಯುಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ MV ಗೋಲ್ಡನ್ ಲಿಯೋ ಅನ್ನೋ ಕಾರ್ಗೋ ಹಡಗಿನ ಮೇಲೆ ರಷ್ಯಾ ಕ್ಷಿಪಣಿ ನುಗ್ಗಿಸಿ ದಾಳಿ ಮಾಡಿತು. ಈ ಬಗ್ಗೆ ನಾವು ನಿಮಗೆ ಈ ಹಿಂದಿನ ಸುತ್ತು ಜಗತ್ತಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ. ಅಂದಹಾಗೆ ಗಿನಿ ಬಿಸಾವ್ ಬಾವುಟವನ್ನು ಹೊಂದಿದ್ದ ಈ ಹಡಗಲ್ಲಿ ಒಟ್ಟು 17 ಸಿಬ್ಬಂದಿ ಇದ್ರು. ಅದರಲ್ಲಿ 5 ಭಾರತೀಯರು ಹಾಗೂ ಮತ್ತೆ ಸಿರಿಯಾ ಪ್ರಜೆಗಳು ಕೂಡ ಇದ್ರು. ಈ ಹಡಗು ಮೆಕ್ಕೆಜೋಳವನ್ನು ಹೊತ್ತು ಸಾಗ್ತಾ ಇದ್ದಾಗ ರಷ್ಯಾ 3 ಕ್ರೂಸ್ ಮಿಸೈಲ್ಸ್ ಅನ್ನು ಅದಕ್ಕೆ ಹೊಡಿತು. ಈ ಭೀಕರ ದಾಳಿಯಲ್ಲಿ, ಮಾರಣಾಂತಿಕ ದಾಳಿಯಲ್ಲಿ ಯುಕ್ರೇನ್ ಕ್ಯಾಪ್ಟನ್ ಸೇರಿದ ಹಾಗೆ 10 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಉಳಿದವರನ್ನ ರಕ್ಷಿಸಲಾಗಿದೆ. ಆದರೆ ದುರಂತ ಅಂದ್ರೆ ದಾಳಿಯಲ್ಲಿ 4 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಮೃತ ಭಾರತೀಯರ ಪೈಕಿ ಕೇರಳದ ಕಾಸರಗೋಡು ಮೂಲದ 26 ವರ್ಷದ ಅಖಿಲ್ ಜಾಯಿನ್ ಕೂಡ ಇದ್ದಾರೆ. ದುಃಖದ ವಿಚಾರ ಏನು ಅಂದ್ರೆ, ಕೇವಲ 2 ತಿಂಗಳ ಹಿಂದಷ್ಟೇ ಅವರಿಗೆ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಫಿಕ್ಸ್ ಆಗಿತ್ತು. ಉಳಿದ 3 ಗುರುಪ್ರೀತ್ ಸಿಂಗ್, ಜಗನ್ ಸಿಂಗ್ ಹಾಗೂ ಅಭಿಷೇಕ್ ನಿಷದ್ ಅಂತ ಗುರುತಿಸಲಾಗಿದೆ. ಈ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ವಾಣಿಜ್ಯ ಹಡಗುಗಳು ಮತ್ತು ಮುಗ್ಧರ ಮೇಲಿನ ದಾಳಿಯನ್ನ ಒಪ್ಪಕ್ಕಾಗಲ್ಲ ಅಂತ ಭಾರತ ಹೇಳಿದೆ. ಅಷ್ಟೇ ಅಲ್ಲ, ದಿಲ್ಲಿಯಲ್ಲಿರೋ ರಷ್ಯಾ ರಾಯಭಾರಿ ವ್ಲಾಡಿಮಿರ್ ಲುಡಾನೋವ್ ಅವರನ್ನ ಸಮನ್ಸ್ ಕೊಟ್ಟು ಕರೆಸಿ ಅದರ ಬಗ್ಗೆ ಸೂಕ್ತ ವಿವರಣೆ ಕೊಡಿ ನೀವು ಅಂತ ಕ್ಲಾಸ್ ತಗೊಂಡಿದೆ. ಮುಗ್ಧ ಸಾವುಗಳಿಗೆ ರಷ್ಯಾನೇ ಹೊಣೆ ಹೊರಬೇಕು ಅಂತ ವಿದೇಶಾಂಗ ಸಚಿವಾಲಯ ವಾರ್ನಿಂಗ್ ಕೊಟ್ಟಿದೆ. ಅತ್ತ ಈ ದಾಳಿ ಕುರಿತು ಯುಕ್ರೇನ್ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹಾ ರಷ್ಯಾ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಯಾವುದೇ ಸೇನಾ ಬೆದರಿಕೆ ಇರದ ಧಾನ್ಯ ಹೊತ್ತು ಹೋಗ್ತಾ ಇದ್ದ ಮುಗ್ಧ ನಾಗರಿಕ ಹಡಗಿನ ಮೇಲೆ ರಷ್ಯಾ ಉದ್ದೇಶಪೂರ್ವಕವಾಗಿ ಉಗ್ರರ ರೀತಿ ದಾಳಿ ಮಾಡಿದೆ. ಪುಟಿನ್ ತಾವು ಯಾರನ್ನ ಸಾಯಿಸ್ತೀವಿ ಅನ್ನೋ ಪರಿಜ್ಞಾನವೇ ಇಲ್ಲ, ಆ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದೆ ಯುಕ್ರೇನ್. ಅಷ್ಟೇ ಅಲ್ಲ, ರಷ್ಯಾದು ಇದೇ ಮೊದಲ ಬಾರಿಯಲ್ಲ. ಮರುದಿನವೇ ಇನ್ನೊಂದು ವಿದೇಶಿ ಹಡಗಿನ ಮೇಲೂ ರಷ್ಯಾ ದಾಳಿ ಮಾಡಿ ಒಬ್ಬರನ್ನ ಬಲಿ ಪಡ್ಕೊಂಡಿದೆ. ಹೀಗಾಗಿ ಯುಕ್ರೇನ್ ಬಂದರುಗಳಲ್ಲಿ ತಕ್ಷಣ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಮಿಷನ್ ನಿಯೋಜನೆ ಮಾಡಬೇಕು ಅಂತ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ IMO ಬಳಿ ಯುಕ್ರೇನ್ ರಿಕ್ವೆಸ್ಟ್ ಮಾಡಿದೆ. ಈ ದಾಳಿ ಬೆನ್ನಲ್ಲೇ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ರಷ್ಯಾ ರಾಜಧಾನಿ ಮಾಸ್ಕೋ ಮೇಲೆ ಯುಕ್ರೇನ್ 400ಕ್ಕೂ ಅಧಿಕ ಡ್ರೋನ್ಗಳನ್ನು ನುಗ್ಗಿಸಿದೆ. ಈ ದಾಳಿಯಲ್ಲಿ 10ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ 3 ಚೈನಾ ಪ್ರಜೆಗಳು ಅಂತ ಹೇಳಿ ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ. ಸದ್ಯ ಗಾಯಗೊಂಡ ಚೀನಿಯರ ನೆರವಿಗೆ ರಷ್ಯಾದಲ್ಲಿರೋ ಚೈನಾ ರಾಯಭಾರ ಕಚೇರಿ ಧಾವಿಸಿದೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿ ಪ್ರತಿದಾಳಿ ಮುಂದುವರೆದಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಅಮೆರಿಕದ ಯಾವುದೇ ಒಬ್ಬ ಸೈನಿಕನನ್ನ ಹತ್ಯೆ ಮಾಡಿದ್ರೆ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಪ್ರತಿದಾಳಿ ಮಾಡ್ತೀವಿ. ಈ ನಿರ್ದೇಶನವನ್ನ ಆಲ್ರೆಡಿ ನಮ್ಮ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಕ್ಸೆತ್, ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ನ ಚೇರ್ಮನ್ ಡೇನಿಯಲ್ ಕೆನ್ ಮತ್ತು ಸೇನೆಯ ಎಲ್ಲ ನಾಯಕರಿಗೆ ಕೊಟ್ಟಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಕಳೆದ ವಾರಾಂತ್ಯದಲ್ಲಿ ಇರಾನ್ ದಾಳಿಗೆ ಅಮೆರಿಕದ 3 ಸೈನಿಕರು ಮೃತಪಟ್ಟಿದ್ರು ಅಂತ ಪೆಂಟಗನ್ ಕನ್ಫರ್ಮ್ ಮಾಡಿತ್ತು. ಅದಕ್ಕೆ ಟ್ರಂಪ್ ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಅಮೆರಿಕ ವಿರುದ್ಧ ನಮ್ಮ ದೇಶ ಪೂರ್ಣ ಪ್ರಮಾಣದ ಯುದ್ಧದಲ್ಲಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಜೊತೆಗೆ ಯುದ್ಧದಿಂದ ಎದುರಾಗುವ ಕಷ್ಟ ಮತ್ತು ನಷ್ಟಗಳಿಗೆ ರೆಡಿ ಆಗಿರಿ ಅಂತ ಇರಾನ್ ಜನಕ್ಕೂ ಕೂಡ ಅವರು ಸಂದೇಶ ರವಾನಿಸಿದ್ದಾರೆ. ಅಲ್ಲದೆ ಸೇನಾ ದಾಳಿ ಮೂಲಕ ಇರಾನ್ ಜನರು ಸರೆಂಡರ್ ಆಗ್ತಾರೆ ಅಂತ ಹೇಳಿ ನಮ್ಮ ಶತ್ರುಗಳು ಅನ್ಕೊಂಡಿದ್ರು. ಆದರೆ ಅದೆಲ್ಲ ಆಗಿಲ್ಲ, ಆಗೋದು ಇಲ್ಲ. ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಈ ನಡುವೆ ಸಂಘರ್ಷ 10ನೇ ದಿನ ಕೂಡ ಕಂಟಿನ್ಯೂ ಆಗಿದ್ದು, ಕುವೈತ್ನಲ್ಲಿರೋ ಅಮೆರಿಕದ ಆರಿಫ್ ಜಾನ್ ಬೇಸ್ ಅನ್ನ ಮಿಸೈಲ್ ಮೂಲಕ ಇರಾನ್ ಟಾರ್ಗೆಟ್ ಮಾಡಿದೆ. ಈ ವೇಳೆ ಅಲ್ಲಿ ನಿಯೋಜನೆಗೊಂಡಿದ್ದ ಹಿಮಾರ್ಸ್ ಮಿಸೈಲ್ ಸಿಸ್ಟಮ್ ಮೇಲೆ ದಾಳಿಯಾಗಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಅಮೆರಿಕದ ಉಗ್ರ ಸೈನಿಕರ ದುಷ್ಕೃತ್ಯದಿಂದ ಮಿಡಲ್ ಈಸ್ಟ್ ನ ಭದ್ರತೆಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆದರೆ ಈ ಭಾಗದಲ್ಲಿ ಮತ್ತೆ ಭದ್ರತೆ ಮತ್ತು ಶಾಂತಿ ಸ್ಥಾಪಿಸೋಕೆ ಇರಾನ್ ಸೇನೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಮಾರ್ಸ್ ಅಂದ್ರೆ ಅಮೆರಿಕದ ಅತ್ಯಾಧುನಿಕ ಟ್ರಕ್ ಮೌಂಟೆಡ್ ರಾಕೆಟ್ ಲಾಂಚರ್ ಸಿಸ್ಟಮ್. ಇದು ಕೆಲವೇ ನಿಮಿಷಗಳಲ್ಲಿ ನಿಖರವಾಗಿ ರಾಕೆಟ್ ಅಥವಾ ಕ್ಷಿಪಣಿಗಳನ್ನು ಹಾರಿಸಿ ಶತ್ರು ಆಮೇಲೆ ವಾಪಸ್ ಅದನ್ನು ಹೊಡೆಯೋಕ್ಕಿಂತ ಮುಂಚೆ ಜಾಗ ಚೇಂಜ್ ಮಾಡಿಕೊಂಡು ಪರಾರಿಯಾಗೋ ಸಾಮರ್ಥ್ಯ ಇವುಗಳಿಗಿದೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ದಾಟೋಕೆ ಪ್ರಯತ್ನ ಪಡ್ತಾ ಇದ್ದ 2 ಆಯಿಲ್ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಪರಿಣಾಮ 2 ಟ್ಯಾಂಕರ್ ಸ್ಫೋಟಗೊಂಡು ಬೆಂಕಿ ಹತ್ತಿ ಉರಿತಾ ಇದೆ ಅಂತ ಇರಾನ್ನ IRGC ಹೇಳಿದೆ. ಅಲ್ಲದೆ ಈ ಭಾಗದಲ್ಲಿ ಎಲ್ಲಿವರೆಗೆ ಅಮೆರಿಕ ದಾಳಿ ಮುಂದುವರಿಸುತ್ತೋ ಅಲ್ಲಿವರೆಗೆ ಹಾರ್ಮುಜ್ ಜಲಸಂಧಿ ಮುಚ್ಚೇ ಇರುತ್ತೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದೆ. ಹಾಗಿದ್ರೆ ಇವು ಯಾವ ದೇಶಕ್ಕೆ ಸೇರಿದ ಹಡಗು, ಇದರಲ್ಲಿದ್ದವರಿಗೆ ಏನಾಗಿದೆ ಅದರ ಬಗ್ಗೆ ಮಾಹಿತಿಯನ್ನಷ್ಟೇ ಕ್ಲಿಯರ್ ಆಗಬೇಕು. ಅಷ್ಟೇ ಅಲ್ಲದೆ ಬಹರೇನ್ನಲ್ಲಿರೋ ಅಮೆರಿಕದ ಮಿಲಿಟರಿ ಸಿಸ್ಟಮ್ಸ್ ಅನ್ನ ಕೂಡ ಟಾರ್ಗೆಟ್ ಮಾಡಿದ್ದೀವಿ, ರೆಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತಲೂ ಇರಾನ್ನ IRGC ಹೇಳಿದೆ. ಹಾಗೆ ಬಹರೇನ್ನ
ರಿಫಾನ್ನಲ್ಲಿರೋ ಪೇಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೂ ಕೂಡ ಮಿಸೈಲ್ ಮತ್ತು ಡ್ರೋನ್ ದಾಳಿಯಾಗಿದೆ ಅಂತ ಹೇಳ್ಕೊಂಡಿದೆ. ಇತ್ತ ಇರಾನ್ನ ಮಧ್ಯಭಾಗ ಮತ್ತು ಪಶ್ಚಿಮ ಭಾಗದಲ್ಲಿ ದೊಡ್ಡ ದೊಡ್ಡ ಸ್ಫೋಟದ ಸದ್ದು ಕೇಳಿಸಿದೆ. ಇಸ್ಫಹಾನ್ ಮತ್ತು ಎಲ್ಹಾಮ್ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸಾವು ನೋವು ಉಂಟಾಗಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಅನ್ನ ಆಯೋಜನೆ ಮಾಡಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಸಂಘರ್ಷದ ನಡುವೆ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಇರಾನ್ನ ಇಂಟೀರಿಯರ್ ಮಿನಿಸ್ಟರ್ ಇಸ್ಕಂದರ್ ಮೊಮೇನಿ ಈಗ ಪಾಕಿಸ್ತಾನದ ಟಾಪ್ ನಾಯಕರೊಂದಿಗೆ ಮಾತುಕತೆ ನಡೆಸೋಕೆ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಪಾಕ್ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ಇವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಮಾತನಾಡಿರೋ ನಖ್ವಿ, ಇಸ್ಕಂದರ್ ಮೊಮೇನಿ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದಾರೆ. ಈ ಭೇಟಿಯಿಂದ 2 ರಾಷ್ಟ್ರಗಳ ಸಂಬಂಧ ಮತ್ತಷ್ಟು ಚೆನ್ನಾಗಾಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಗುಡ್ ನ್ಯೂಸ್ ಏನು ಅಂತ ಹೇಳಿಲ್ಲ. ಈ ಭೇಟಿ ವೇಳೆ ಇಸ್ಕಂದರ್ ಮೊಮೇನಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ರನ್ನ ಕೂಡ ಮೀಟ್ ಮಾಡ್ತಾರೆ. ಅಂದಹಾಗೆ ಮೀಡಿಯೇಟರ್ ಗ್ರೂಪ್ ಕಡೆಯಿಂದ ಇರಾನ್ಗೆ 10 ದಿನಗಳ ಕದನ ವಿರಾಮದ ಆಫರ್ ಬಂದಿತ್ತು ಅಂತ ರಿಪೋರ್ಟ್ ಬಂದಿದ್ವು. ಅದರ ಬೆನ್ನಲ್ಲೇ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ ಇವರು. ಇನ್ನೊಂದು ಕಡೆ ಇರಾನ್ ತನ್ನ ನ್ಯೂಕ್ಲಿಯರ್ ಸೆಂಟ್ರಿಫ್ಯೂಜ್ಗಳನ್ನು ಪಿಕಾಕ್ಸ್ ಮೌಂಟೇನ್ ಬೆಟ್ಟದ ಕೆಳಗೆ ಶಿಫ್ಟ್ ಮಾಡಿದೆ ಅಂತ ಇಸ್ರೇಲ್ ರಿಪೋರ್ಟ್ ಕೊಟ್ಟಿದೆ. ವೈಮಾನಿಕ ದಾಳಿಗಳಿಂದ ಇವುಗಳನ್ನು ಕಾಪಾಡಿಕೊಳ್ಳೋಕೆ ಭೂಮಿಯ ಅತಿ ಆಳದಲ್ಲಿ ಇವುಗಳನ್ನು ಬಚ್ಚಿಡಲಾಗಿದೆ. ಈ ಬಗ್ಗೆ ಇಸ್ರೇಲ್ ಅಮೆರಿಕಗೆ ಮಾಹಿತಿ ಕೊಟ್ಟಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಅಧಿಕಾರಿಗಳನ್ನು ಉಲ್ಲೇಖಿಸಿ ಈ ರಿಪೋರ್ಟ್ ಕೊಡಲಾಗಿದೆ. ಜೂನ್ 2025ರಲ್ಲಿ ನಡೆದ 12 ದಿನಗಳ ಯುದ್ಧದ ನಂತರ, ಅಂದರೆ ಕಳೆದ ವರ್ಷದ ಕಡೆಯಲ್ಲಿ ಇರಾನ್ ಈ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಿದೆ. ಆ 2025ರ ಯುದ್ಧದಲ್ಲಿ ಅಮೆರಿಕ ತನ್ನ B-52 ಬಾಂಬರ್ಗಳನ್ನು ಬಳಸಿ ಇರಾನ್ನ ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡಿತ್ತು. ಇನ್ನು ಕಳೆದ ವಾರವಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಈ ಬಗ್ಗೆ ಮಾತನಾಡಿದ್ರು. ಪಿಕಾಕ್ಸ್ ಮೌಂಟೇನ್ ಒಂದು ಪಾಸಿಬಲ್ ಟಾರ್ಗೆಟ್ ಅಂತ ರಿವೀಲ್ ಮಾಡಿದ್ರು. ಜೊತೆಗೆ ಸದ್ಯಕ್ಕಲ್ಲಂತ ಯಾವುದೇ ಆಕ್ಟಿವಿಟಿ ಕಾಣಿಸ್ತಿಲ್ಲ. ಇರಾನ್ ಅವರಲ್ಲಿಗೆ ಹೋಗ್ತಾ ಇಲ್ಲ. ನ್ಯೂಕ್ಲಿಯರ್ ವಿಚಾರದಲ್ಲಿ ಅವರ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಆದಷ್ಟು ಬೇಗ ಪಿಕಾಕ್ಸ್ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಇನ್ನು ಇದಕ್ಕೂ ಮುನ್ನ ಇದೇ ತಿಂಗಳ ಆರಂಭದಲ್ಲಿ CNN ಕೂಡ ಒಂದು ರಿಪೋರ್ಟ್ ಕೊಟ್ಟಿತ್ತು. ಅದರಲ್ಲಿ ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ನೋಡಿದ್ರೆ ಪಿಕಾಕ್ಸ್ ಮೌಂಟೇನ್ ಹತ್ರ ಟ್ರಕ್ಗಳು ಒಳಗೆ ಮತ್ತು ಹೊರಗೆ ಓಡಾಡ್ತಿವೆ ಅಂತ ಹೇಳಿತ್ತು. ಇದನ್ನು ನೋಡಿದ್ರೆ ಇರಾನ್ ತನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಮತ್ತೆ ರೀಬಿಲ್ಡ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ CNN ರಿಪೋರ್ಟ್ ಮಾಡಿತ್ತು. ಇನ್ನು ಪ್ಯಾಲೆಸ್ತೇನ್ನ ಉಗ್ರ ಸಂಘಟನೆ ಹಮಾಸ್ಗೆ ಈಗ ಹೊಸ ಬಾಸ್ ಬಂದಿದ್ದಾರೆ. ಅಕ್ಟೋಬರ್ 2024ರಲ್ಲಿ ಇಸ್ರೇಲ್ ಯುದ್ಧದಲ್ಲಿ ಹಮಾಸ್ ಲೀಡರ್ ಯಾಹಿಯಾ ಸಿನ್ವರ್ ಮೃತಪಟ್ಟ ಮೇಲೆ ಈಗ ಖಲೀಲ್ ಅಲ್ ಹಯ್ಯಾನನ್ನ ಲೀಡರ್ ಮಾಡಲಾಗಿದೆ. ಜುಲೈ 2024ರಲ್ಲಿ ಇರಾನ್ನಲ್ಲಿ ಇಸ್ಮಾಯಿಲ್ ಹನಿಯೆ ಮತ್ತು ಅಕ್ಟೋಬರ್ನಲ್ಲಿ ಸಿನ್ವರ್ ಮೃತಪಟ್ಟ ಮೇಲೆ 5 ಜನರ ಲೀಡರ್ಶಿಪ್ ಕೌನ್ಸಿಲ್ ಹಮಸ್ ಅನ್ನು ನಡೆಸ್ತಾ ಇತ್ತು. ಅದರಲ್ಲಿ ಖಲೀಲ್ ಅಲ್ ಹಯ್ಯಾ ಕೂಡ ಪ್ರಮುಖ ಲೀಡರ್. ಗಾಜಾದಲ್ಲೇ ಹುಟ್ಟಿ ಬೆಳೆದ ಈತ ಅಕ್ಟೋಬರ್ 7, 2023ರ ಅಟ್ಯಾಕ್ ಇಸ್ರೇಲ್ ಮೇಲೆ ದಾಳಿ ಆಯ್ತಲ್ಲ, ಅದಾಗೋಕ್ಕೂ ಸ್ವಲ್ಪ ಮುಂಚೆ ಕತರ್ಗೆ ಶಿಫ್ಟ್ ಆಗಿದ್ದ ವ್ಯಕ್ತಿ. 64 ವರ್ಷದ ಈತ ಗಾಜಾದ ಹೊರಗಿರೋ ಹಮಸ್ನ ಬಹುದೊಡ್ಡ ಫೇಸ್. ಕತರ್ನಿಂದಲೇ ಹಮಸ್ನ ಪೊಲಿಟಿಕಲ್ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದ. ಇಸ್ರೇಲ್ ಜೊತೆಗಿನ ಸೀಸ್ ಫೈರ್ ಹಾಗೂ ಒತ್ತೆಯಾಳುಗಳ ರಿಲೀಸ್ ವಿಚಾರದಲ್ಲಿ ಹಮಸ್ ಪರವಾಗಿ ಮಾತುಕತೆ ನಡೆಸಿದ್ದೆ ಈ ವ್ಯಕ್ತಿ. ಅಮೆರಿಕ ಸೇರಿದ ಹಾಗೆ ಬೇರೆ ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಅಕ್ಟೋಬರ್ 2025ರಲ್ಲಿ ಆಗಿದ್ದ ಸೀಸ್ ಫೈರ್ ಒಪ್ಪಂದದಲ್ಲೂ ಈತ ಭಾಗಿಯಾಗಿದ್ದ. ಕಳೆದ ವರ್ಷ ಸೆಪ್ಟೆಂಬರ್ 9ನೇ ತಾರೀಕು ಕತರ್ನ ದೋಹಾದಲ್ಲಿ ಇಸ್ರೇಲ್ ಮಾಡಿದ ದಾಳಿಯಿಂದ ಈತ ಜಸ್ಟ್ ಮಿಸ್ ಆಗಿ ಬದುಕುಳಿದಿದ್ದ. 1980ರ ದಶಕದಲ್ಲಿ ಮುಸ್ಲಿಂ ಬ್ರದರ್ಹುಡ್ ಸೇರಿದ್ದ ಈತ 1987ರಲ್ಲಿ ಹಮಸ್ ಹುಟ್ಟಿದಾಗ ಅದರ ಫೌಂಡಿಂಗ್ ಮೆಂಬರ್ ಆಗಿದ್ದ. ಇಸ್ರೇಲ್ ಈತನನ್ನ ಹಲವು ಬಾರಿ ಅರೆಸ್ಟ್ ಮಾಡಿತ್ತು, ಹಾಗೆ ಸಾಯಿಸೋಕು ತುಂಬಾ ಸಲ ಟ್ರೈ ಮಾಡಿತ್ತು. ಹಮಸ್ಗೆ ಹಣ ಮತ್ತು ಶಸ್ತ್ರಾಸ್ತ್ರ ಕೊಡೋ ಇರಾನ್ನೊಂದಿಗೆ ಈತ ಒಳ್ಳೆ ಸಂಬಂಧವನ್ನ ಹೊಂದಿರೋ ಹಿನ್ನೆಲೆ ಇದೆ. ಜುಲೈ 2024ರಲ್ಲಿ ಇಸ್ಮಾಯಿಲ್ ಹನಿಯೆ ಕಡೆ ಬಾರಿ ಇರಾನ್ಗೆ ಹೋದಾಗ ಈತನು ಜೊತೆಗಿದ್ದ. ಈ ಮಧ್ಯೆ ಅಮೆರಿಕದ ಎಮರ್ಜೆನ್ಸಿ ಆಯಿಲ್ ರಿಸರ್ವ್ ಪಾತಾಳಕ್ಕೆ ಹೋಗಿದೆ. ಮತ್ತೆ ಕಳೆದ ವಾರ ಈ ಆಯಿಲ್ ರಿಸರ್ವ್ನಿಂದ 5.1 ಮಿಲಿಯನ್ ಬ್ಯಾರೆಲ್ ತೈಲ ಕಮ್ಮಿಯಾಗಿದೆ. ಪರಿಣಾಮ ಪ್ರಸ್ತುತ ಈ ಸ್ಟೋರೇಜ್ನಲ್ಲಿ ಜಸ್ಟ್ 311 ಮಿಲಿಯನ್ ಬ್ಯಾರೆಲ್ ತೈಲ ಇದೆ. 1983ರ ನಂತರ ಮೊದಲ ಬಾರಿಗೆ ಇಷ್ಟೊಂದು ಕಮ್ಮಿಯಾಗಿರೋದು. ಇದಕ್ಕೆ ಮುಖ್ಯ ಕಾರಣ ಇರಾನ್ ಯುದ್ಧ. ಸಂಘರ್ಷದಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಆಯಿಲ್ ಬೆಲೆ ಏರ್ತಾ ಇದೆ. ಹೀಗಾಗಿ ಆಯಿಲ್ ಮಾರ್ಕೆಟ್ನಲ್ಲಿ ಸ್ಥಿರತೆ ತರೋಕೆ ಅಮೆರಿಕ ತಾನು ಸ್ಟಾಕ್ ಮಾಡಿಕೊಂಡಿರೋ ಎಮರ್ಜೆನ್ಸಿ ಆಯಿಲ್ ರಿಸರ್ವ್ನಿಂದ ತೈಲ ಕೊಡ್ತಾ ಇದೆ. ಹೀಗಾಗಿ ಸುಮಾರು 172 ಮಿಲಿಯನ್ ಬ್ಯಾರೆಲ್ಸ್ ತೈಲ ಬಳಸೋಕೆ ಅಮೆರಿಕ ಪ್ಲಾನ್ ಮಾಡಿತ್ತು. ಅದರಂತೆ ಫೆಬ್ರವರಿಯಿಂದ ಬರೋಬ್ಬರಿ 104 ಮಿಲಿಯನ್ ಬ್ಯಾರೆಲ್ ಆಯಿಲ್ ತೆಗೆದಾಗಿದೆ. ಏನೋ ಸಂಘರ್ಷದ ಪರಿಣಾಮ ತೈಲ ಬೆಲೆ ಜಾಸ್ತಿ ಆಗ್ತಾನೆ ಇದೆಯಲ್ಲ. ಈಗ ಅಗೇನ್ ಏರಿಳಿತ ಆಗಿ $88 ಆಸುಪಾಸಲ್ಲಿತ್ತು, 88-89 ಆಸುಪಾಸಲ್ಲಿತ್ತು ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಪರ್ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್. ಅತ್ತ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಭಾರತ ಮತ್ತು ಸೌದಿ ನಡುವೆ ಮಹತ್ವದ ಮಾತುಕತೆಯಾಗಿದೆ.
ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಹೋಗಿದ್ದಾರೆ ಅಜಿತ್ ದೋವಲ್ ಅವರು. ಸೌದಿಯ ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಬಿನ್ ಫರ್ಹಾನ್ರನ್ನ ಮೀಟ್ ಮಾಡಿದ್ದಾರೆ. ಈ ಭೇಟಿ ವೇಳೆ ಮುಖ್ಯವಾಗಿ ಇಂಧನ ಭದ್ರತೆ ಮತ್ತು ಸಮುದ್ರ ಮಾರ್ಗಗಳ ರಕ್ಷಣೆ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುವ ಬಗ್ಗೆನೂ ಚರ್ಚೆ ಆಗಿದೆ. ಅತ್ತ ಪಾಕಿಸ್ತಾನಕ್ಕೆ ಭಾರತ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನ ಸದ್ಯದ ಸ್ಥಿತಿಯಲ್ಲಿ ಮುಂದುವರಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಈ ಒಪ್ಪಂದ ಆಲ್ರೆಡಿ ಔಟ್ಡೇಟೆಡ್. ಈಗಿನ ಹವಾಮಾನ, ಈಗಿನ ಜನಸಂಖ್ಯೆಗೆ ತಕ್ಕಂತೆ ಇಲ್ಲ. ಹಾಗೆ ಪಾಕಿಸ್ತಾನ ಉಗ್ರರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಒಪ್ಪಂದವನ್ನ ಬಹಳ ಅವ್ರಿಗೆ ಫೇವರ್ ಆಗಿ ಆಗಿನ ಕಾಲದಲ್ಲಿ ಮಾಡಲಾಗಿತ್ತು. ಅದನ್ನು ಹಾಗೆ ಫಾಲೋ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಬದಲಾಯಿಸಲೇಬೇಕು ಅಂತ ಭಾರತ ಪಟ್ಟು ಹಿಡಿದಿದೆ. 2025 ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನಕ್ಕೆ ಮಿಲಿಟರಿ ಪೆಟ್ಟನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ನಿಮಗೆ ಎಕ್ಸ್ಟ್ರಾ ಫೇವರ್ ಎಲ್ಲ ಮಾಡೋಕ್ಕಾಗಲ್ಲ, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ. ಒಪ್ಪಂದದ ಪ್ರಕಾರವೂ ನಮಗೆ ಸಿಗಬೇಕಾಗಿದ್ದ ನೀರನ್ನು ಕೂಡ ಪೂರ್ತಿ ನಾವು ಬಳಸ್ಕೊಳ್ತಿರಲಿಲ್ಲ, ಅವ್ರಿಗೆ ಫ್ರೀ ಆಗಿ ಕೊಡ್ತಿದ್ವಲ್ಲ ಎಕ್ಸ್ಟ್ರಾ, ಅದೆಲ್ಲ ಎಕ್ಸ್ಟ್ರಾ ವಾಟರ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಭಾರತ ಈ ಒಪ್ಪಂದವನ್ನು ತಡೆ ಹಿಡಿದಿದೆ. ಈಗ ಅಂತಾರಾಷ್ಟ್ರೀಯ ಕಾನೂನು ಬಳಸಿ, ವಿಯೆನ್ನಾ ಕನ್ವೆನ್ಷನ್ ಬಳಸಿ ಒಪ್ಪಂದದಿಂದ ಸಂಪೂರ್ಣವಾಗಿ ಹೊರಬರೋಕೆ ಭಾರತ ಗಂಭೀರ ಚಿಂತನೆ ನಡೆಸ್ತಾ ಇದೆ. ಈಗಿರೋ ಅಗ್ರಿಮೆಂಟ್ ಇದೆಯಲ್ಲ, ಅದು ಇಂಡಸ್ ವಾಟರ್ ಟ್ರೀಟಿ, 80% ನೀರು ಅಲ್ಲಿದ್ದು ಟೋಟಲ್ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೊಸದಾಗಿ ಚರ್ಚೆ ಆಗಬೇಕು ಅಂತ ಭಾರತ ಪಟ್ಟು ಹಿಡಿದಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಮಾತ್ರ ಅಂತಾರಾಷ್ಟ್ರೀಯವಾಗಿ ಎಲ್ಲರ ಹತ್ರ ಭಿಕ್ಷೆ ಬೇಡ್ತಾ ಹೋಗ್ತಿದೆ, ಭಾರತದ ಮೇಲೆ ಒತ್ತಡ ಹೇರೋಣ ಅಂತ ಹೇಳಿ ಈ ಒಪ್ಪಂದ ಮತ್ತೆ ಜಾರಿ ತರಬೇಕು ಅಂತ. ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಅವರ ಮುಂದೆನೆ ಪಾಕ್ ಈ ಬಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದೆ. ಕಳೆದ 20 ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮ್ ಕೆನಡಾ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋದು. ಈ ವೇಳೆ ಅನಿತಾ ಆನಂದ್ ಜೊತೆಗೆ ಸುದ್ದಿಗೋಷ್ಠಿ ನಡೆಸಿರೋ ಪಾಕ್ ಉಪ ಪ್ರಧಾನಿ ಇಶಕ್ದರ್, ಭಾರತ ನೀರನ್ನೇ ಅಸ್ತ್ರವನ್ನಾಗಿ ಬಳಸ್ತಾ ಇದೆ, ದಯವಿಟ್ಟು ಈ ಒಪ್ಪಂದ ಮರುಸ್ಥಾಪಿಸೋಕೆ ಕೆನಡಾ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಇದೇ ವೇಳೆ ಪಾಕಿಸ್ತಾನಕ್ಕೆ ಕೆನಡಾ $47 ಮಿಲಿಯನ್ ಆರ್ಥಿಕ ಹಾಗೂ ಭದ್ರತಾ ನೆರವನ್ನ ಘೋಷಿಸಿದೆ. ವಿಶೇಷ ಅಂದರೆ ಇದರಲ್ಲಿ ಗಡಿ ನಿರ್ವಹಣೆ ಹಾಗೂ ಉಗ್ರ ನಿಗ್ರಹ ತರಬೇತಿಗಾಗಿ $2.2 ಮಿಲಿಯನ್ ಹಣವನ್ನ ಕೆನಡಾ ಮೀಸಲಿಟ್ಟಿದೆ. $2.2 ಮಿಲಿಯನ್ ಕೆನಡಾ ಸೀರಿಯಸ್ ಆಗಿದೆಯಾ? $1 ಮಿಲಿಯನ್ ಅಂದರೆ ಎಷ್ಟು? 10 ಕೋಟಿ. $2.2 ಮಿಲಿಯನ್ ಅಂದರೆ ಎಷ್ಟು? ಒಂದು 20-21 ಕೋಟಿ ಆಗುತ್ತಾ? ಪಾಕಿಸ್ತಾನದಲ್ಲಿರೋ ಉಗ್ರರಿಗೆ ಬಿರಿಯಾನಿ ತಿನ್ನೋಕ್ಕೆ ಸಾಕಾಗಲ್ಲ ಎಷ್ಟು ದುಡ್ಡು. ಭದ್ರತೆಗೆ $2.2 ಮಿಲಿಯನ್ ಅಂತೆ ಕೆನಡಾ ಕೊಡೋದಂತೆ ಪಾಕಿಸ್ತಾನಕ್ಕೆ. ಭದ್ರತಾ ಪಡೆಗಳಿಗೆ ಉಗ್ರ ನಿಗ್ರಹ ಟ್ರೈನಿಂಗ್ಗೆ ಕೊಡೋದಂತೆ. ಉಗ್ರರಿಗೆ ಬಿರಿಯಾನಿ ಕೊಡ್ಸೋಕ್ಕೆ ಸಾಕಾಗಲ್ಲ ಪಾಕಿಸ್ತಾನಕ್ಕೆ ಅಷ್ಟು ದುಡ್ಡು. ಈ ವೇಳೆ ಅನಿತಾ ಆನಂದ್ ಪಾಕಿಸ್ತಾನವನ್ನು ಕೆನಡಾದ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಕೂಡ ಕರೆದಿದ್ದಾರೆ. ಇದಾದಮೇಲೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ರನ್ನ ಕೂಡ ಅನಿತಾ ಆನಂದ್ ಭೇಟಿಯಾಗಿ ಸಂಬಂಧ ವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಏನು ಕೆನಡಾಗೆ ದೊಡ್ಡ ಟ್ರೇಡ್ ಶಾಕ್ ಟ್ರಂಪ್ ಕಡೆಯಿಂದ. ಕೆನಡಾದ $20 ಬಿಲಿಯನ್ ಮೌಲ್ಯದ ಉತ್ಪನ್ನಗಳ ಮೇಲೆ ಟ್ರಂಪ್ 50% ಟ್ಯಾರಿಫ್ ಹಾಕಿದ್ದಾರೆ. ಆಗಸ್ಟ್ 19ರಿಂದ ಹೊಸ ಸುಂಕ ಜಾರಿಗೆ ಬರುತ್ತೆ. ಕೆನಡಾದಿಂದ ಬರೋ ವೈನ್, ಹಾಕಿ ಸ್ಟಿಕ್ಸ್, ಸಿಮೆಂಟ್, ಡೈರಿ ಉತ್ಪನ್ನ ಮತ್ತು ಉಡುಪುಗಳಿಗೆ ಈ ಸುಂಕದ ಬಿಸಿ ತಟ್ಟುತ್ತೆ. ವಿಶೇಷ ಅಂದರೆ 1930ರ ಅಮೆರಿಕದ ಟ್ಯಾರಿಫ್ ಆಕ್ಟ್ನ ಸೆಕ್ಷನ್ 338 ಈ ನಿಯಮಗಳನ್ನ ಬರೋಬ್ಬರಿ 100 ವರ್ಷಗಳ ನಂತರ ಟ್ರಂಪ್ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದಹಾಗೆ ಈ ನಿಯಮದ ಪ್ರಕಾರ ಅಮೆರಿಕದ ಉತ್ಪನ್ನಗಳಿಗೆ ಬೇರೆ ರಾಷ್ಟ್ರಗಳು ಉದ್ದೇಶಪೂರ್ವಕವಾಗಿ ತಾರತಮ್ಯ ಮಾಡಿದ್ರೆ ಆ ರಾಷ್ಟ್ರಗಳಿಗೆ ಪಾಠ ಕಲಿಸಕ್ಕೆ ಈ ಸೆಕ್ಷನ್ ಅಡಿ ಅಧ್ಯಕ್ಷರಿಗೆ ಪವರ್ ಇರುತ್ತೆ. ಆದರೆ ಇಷ್ಟು ವರ್ಷ ಯಾವುದೇ ಅಧ್ಯಕ್ಷರು ಈ ಪವರ್ ಬಳಸಿರಲಿಲ್ಲ. ಅಮೆರಿಕದ ಕಾರುಗಳು, ಮದ್ಯ ಮತ್ತು ಡೇರಿ ಉತ್ಪನ್ನಗಳ ವಿರುದ್ಧ ಕೆನಡಾ ತಾರತಮ್ಯ ಮಾಡ್ತಾ ಇದೆ. ಹೀಗಾಗಿ ನಾವು ಈ ಕ್ರಮ ತಗೊಂಡಿದ್ದೀವಿ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಇದಕ್ಕೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮೆರಿಕದ ಈ ತೀರ್ಮಾನದಿಂದ ಸಾಮಾನ್ಯ ಕುಟುಂಬಗಳ ಮೇಲಿನ ವೆಚ್ಚ ಹೆಚ್ಚಾಗುತ್ತೆ, ಆದರೂ ಮಾತುಕತೆ ಮೂಲಕ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳೋಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗೆ ದೊಡ್ಡ ಶಾಕ್. ಪಾಕ್ ಬಾರ್ಡರ್ನಲ್ಲಿರೋ ಬಡಕ್ಷನ್ ಪ್ರಾಂತ್ಯದ ಯಫ್ತಾಲ್-ಎ-ಪೈನ್ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅನ್ನ ಸಿಪಾಸಿಯಾನ್ ಇ ಮಿಹಾನ್ ಅನ್ನೋ ಹೊಸ ತಾಲಿಬಾನ್ ವಿರೋಧಿ ಗುಂಪು ಕೆಲ ಗಂಟೆಗಳ ಕಾಲ ವಶಕ್ಕೆ ಪಡ್ಕೊಂಡಿತ್ತು. ಜುಲೈ 17ನೇ ತಾರೀಕು ಬೆಳ್ಳಂಬೆಳಗ್ಗೆ ಅಲ್ಲಿದ್ದ ಸಿಬ್ಬಂದಿಯನ್ನು ನಿಶಸ್ತ್ರಗೊಳಿಸಿ ಬಿಲ್ಡಿಂಗ್ ಮೇಲೆ ತಮ್ಮ ಬಾವುಟವನ್ನು ಹಾರಿಸಿಬಿಟ್ಟಿದ್ರು ಇವರು. 2021ರಲ್ಲಿ ತಾಲಿಬಾನ್ ಪವರ್ಗೆ ಬಂದ ಮೇಲೆ ಈ ರೀತಿ ಒಂದು ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಕೈತಪ್ಪಿರೋದು ಇದೇ ಮೊದಲು. ಅದು ಹಾಗೆ ಗುಂಪಿನ ಲೀಡರ್ ಅಮೆರಿಕ ಆರ್ಮಿಯೊಂದಿಗೆ ಟ್ರೈನಿಂಗ್ ಪಡೆದಿದ್ದ ಮಾಜಿ ಅಫ್ಘಾನ್ ಆಫೀಸರ್ ಖಯೂಮ್ ಖಾನ್ ಮಲಾಂಗ್. ಆದರೆ ದಾಳಿಯಾದ ಕೆಲವೇ ಗಂಟೆಗಳಲ್ಲಿ ತಾಲಿಬಾನ್ ಸೇನೆ ಮತ್ತೆ ಬಂದು ಹೊಡೆದೆಲ್ಲರನ್ನು ಓಡಿಸಿ ತನ್ನ ಕಂಟ್ರೋಲಿಗೆ ತಗೊಂಡಿದೆ. ಹಿರಿಯ ಅಧಿಕಾರಿಗಳು ರಜೆಯಲ್ಲಿದ್ದರಿಂದ ಹೀಗಾಯಿತು, ಇದರಲ್ಲಿ ನಮ್ಮ ನಿರ್ಲಕ್ಷ್ಯ ಇದೆ ಅಂತೇಳಿ ತಾಲಿಬಾನ್ ಪೊಲೀಸರು ಒಪ್ಕೊಂಡಿದ್ದಾರೆ. ತಾಲಿಬಾನ್ ಆರ್ಮಿ ಚೀಫ್ ಖಾರಿ ಫಸಿಹುದ್ದೀನ್, ಇದೊಂದು ಪಬ್ಲಿಸಿಟಿ ಸ್ಟಂಟ್, ನಮ್ಮನ್ನು ಎದುರಿಸೋಕೆ ಅವ್ರ ಕೈಲಿ ಆಗಲ್ಲ, ಇದರ ಹಿಂದೆ ಫಾರಿನ್ ಇಂಟೆಲಿಜೆನ್ಸ್ ಕೈವಾಡ ಇರಬಹುದು ಅಂತ ಪಾಕಿಸ್ತಾನದ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಈ ಘಟನೆಯಿಂದ ಅಫ್ಘಾನಿಸ್ತಾನದಲ್ಲಿ ಪವರ್ ಬ್ಯಾಲೆನ್ಸ್ ಏನು ಚೇಂಜ್ ಆಗಲ್ಲ,
ಆದರೆ ತಾಲಿಬಾನ್ ಪವರ್ಗೆ ಬಂದು 5 ವರ್ಷ ಆದರೂ ಕೂಡ ಅವರ ವಿರುದ್ಧದ ಸಶಸ್ತ್ರ ಹೋರಾಟಗಳು ಇನ್ನೂ ಹೊಸ ರೂಪ ಪಡ್ಕೊಳ್ಳೋ ಚಾನ್ಸಸ್ ಇದೆ ಅನ್ನೋದು, ಅದರಲ್ಲಿ ಬಂಡಾಯಕ್ಕೆ ಸ್ಕೋಪ್ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅಷ್ಟೇ. ಇನ್ನೊಂದು ಕಡೆ ಅಫ್ಘಾನಿಸ್ತಾನದಲ್ಲಿ ಭಾರಿ ಮಳೆಯಿಂದ ದಿಢೀರ್ ಪ್ರವಾಹ ಆಗಿ ಕನಿಷ್ಠ 20 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. 100ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ. 80ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಪ್ರವಾಹದಿಂದ ಪಾರೂನ್ ಅನ್ನೋ ನಗರಕ್ಕೆ ಅತಿ ಹೆಚ್ಚು ಡ್ಯಾಮೇಜಸ್ ಆಗಿದೆ. ಪಾರೂನ್ ನಗರದ ಮೇಯರ್ ಹಾಗೂ ಅವರ 2 ಬಾಡಿಗಾರ್ಡ್ಸ್ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಮನೆ, ವಾಣಿಜ್ಯ ಕಟ್ಟಡಗಳು ನೆಲಸಮ ಆಗಿವೆ. ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿವೆ. ಗುಡ್ಡಗಾಡು ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವ ಆತಂಕ ಇದೆ. ಇನ್ನು 3 ಯುರೋಪಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರೋ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾರ್ತ್ ಮ್ಯಾಸಿಡೋನಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಭಾರತದ ರಾಷ್ಟ್ರಪತಿಯೊಬ್ಬರು ಆ ರಾಷ್ಟ್ರಕ್ಕೆ ಹೋಗ್ತಿರೋದು ಇದೇ ಮೊದಲು. ಈಸ್ಟರ್ನ್ ಯುರೋಪ್ ಜೊತೆಗಿನ ಸಂಬಂಧ ಸ್ಟ್ರಾಂಗ್ ಮಾಡೋಕೆ ಈ ಯುರೋಪ್ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ಅಲ್ಲಿನ ಪ್ರೆಸಿಡೆಂಟ್ ಗೋರ್ಡಾನಾ ಸೆಲ್ಜನೋವ್ಸ್ಕಾ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಹಾಗೆ ಅಲ್ಲಿನ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸ್ಪೀಕರ್ ಅಫ್ರಿಮ್ ಗಶಿ ಅವರನ್ನ ಭೇಟಿಯಾಗಿ ಅಲ್ಲಿನ ಪಾರ್ಲಿಮೆಂಟ್ ಉದ್ದೇಶಿಸಿ ಮಾತನಾಡೋದಿದೆ. ಇಂಡಿಯಾ ನಾರ್ತ್ ಮ್ಯಾಸಿಡೋನಿಯಾ ಬಿಸ್ನೆಸ್ ಫೋರಂನಲ್ಲೂ ಪಾಲ್ಗೊಳ್ತಾರೆ. ಇಲ್ಲಿ ಕೃಷಿ, ಫಾರ್ಮಾ, ಸೈನ್ಸ್ ಅಂಡ್ ಟೆಕ್ನಾಲಜಿ, IT ಸೆಕ್ಟರ್ನಲ್ಲಿ ಒಪ್ಪಂದ ಮಾಡಿಕೊಳ್ಳೋಕೆ 2 ರಾಷ್ಟ್ರಗಳು ಇಂಟ್ರೆಸ್ಟ್ ತೋರಿಸಿವೆ. ಈ ಟ್ರಿಪ್ನಲ್ಲಿ ಮುರ್ಮು ಅವರು ಮದರ್ ತೆರೇಸಾ ಮೆಮೋರಿಯಲ್ಗೂ ಭೇಟಿ ಕೊಡ್ತಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕಗೆ ಭೇಟಿ ಕೊಡೋ ವಿಚಾರ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ನ್ಯೂಯಾರ್ಕ್ ಮೇಯರ್ ಮಮ್ದಾನಿ ನೆತನ್ಯಾಹು ವಿರುದ್ಧ ಇರೋ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಬಗ್ಗೆ ಆಕ್ಷನ್ ತಗೊಳ್ಳೋಕೆ ಥಿಂಕ್ ಮಾಡ್ತಿದ್ದಾರೆ. ಆದರೆ ಅದಕ್ಕೆ ಕೌಂಟರ್ ಕೊಟ್ಟಿರೋ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವ್ರನ್ನ ಅಮೆರಿಕದಲ್ಲಿ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆಯೋ 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಥವಾ ಉಂಗಾ UNGAಗಾಗಿ ನೆತನ್ಯಾಹು ನ್ಯೂಯಾರ್ಕ್ಗೆ ಹೋಗೋ ಚಾನ್ಸಸ್ ಇದೆ. ಇದರ ಬಗ್ಗೆ ಪೋಸ್ಟ್ ಹಾಕಿರೋ ಟ್ರಂಪ್ ನೆತನ್ಯಾಹು ಅವ್ರನ್ನ ಯಾವ ರೀತಿಯಲ್ಲೂ ಬಂಧಿಸೋದಿಲ್ಲ ಅಂತ ಹೇಳಿ ಅವರು ಆಶ್ವಾಸನೆ ಕೊಡೋದರದಲ್ಲಿ ಹೇಳಿದ್ದಾರೆ. ಇತ್ತೀಚಿನ ಇರಾನ್ ವಿರುದ್ಧದ ಯುದ್ಧದಲ್ಲಿ ಇಸ್ರೇಲ್ ಪಾತ್ರವನ್ನು ಕೂಡ ಹೊಗಳಿದ್ದಾರೆ ಟ್ರಂಪ್. ನೇಪಾಳ ಸರ್ಕಾರ ತಮ್ಮ ₹1 ಮತ್ತು ₹2 ಕಾಯಿನ್ಗಳ ಹೊಸ ಡಿಸೈನ್ಗೆ ಅಪ್ರೂವಲ್ ಕೊಟ್ಟಿದೆ. ಇದರಲ್ಲಿ ₹1 ಕಾಯಿನ್ನಿಂದ ವಿವಾದಿತ ಮ್ಯಾಪ್ ಅನ್ನು ತೆಗೆದು ಹಾಕಲಾಗಿದೆ. ಲಿಂಪಿಯಾದುರ, ಲಿಪುಲೆ, ಕಾಲಾಪಾನಿ ಪ್ರದೇಶಗಳನ್ನು ನೇಪಾಳ ಡ್ರಾಪ್ ಮಾಡಿದೆ. ಈ ಹಿಂದೆ ಏನಾಗಿತ್ತು, ಅದು ಭಾರತದ ನಿಯಂತ್ರಣದಲ್ಲಿರೋ ಜಾಗ ಅಲ್ವಾ ಅವೆಲ್ಲವೂ ಕೂಡ, ಅದನ್ನು ನಮ್ಮದು ಅಂತ ಹೇಳಿ ನೇಪಾಳ ಮ್ಯಾಪಿಗೆ ಸೇರಿಸ್ಕೊಂಡಿತ್ತು. ಈಗ ಹೊಸದಾಗಿ ಅದನ್ನೆಲ್ಲ ಡ್ರಾಪ್ ಮಾಡಿ ಅವರು ಹೊಸ ಕಾಯಿನ್ ತರ್ತಾ ಇದ್ದಾರೆ. ಅದರ ಬದಲು ಮುಸ್ತಾಂಗ್ ಜಿಲ್ಲೆಯ ಮರಾಂಗ್ ಹಳ್ಳಿಯಲ್ಲಿರೋ ಲೋ ಗ್ಯಾಕರ್ ಮೊನಾಸ್ಟರಿ ಚಿತ್ರವನ್ನು ₹1 ಕಾಯಿನ್ ಮೇಲೆ ಹಾಕಲಾಗಿದೆ. 2020ರಲ್ಲಿ ಪ್ರಧಾನಿ KP ಶರ್ಮಾ ಒಲಿ, ಭಾರತ ವಿರೋಧಿ ಒಲಿ, ಆತನ ಕಾಲದಲ್ಲಿ ಈ ವಿವಾದಿತ ಮ್ಯಾಪನ್ನು ಕಾಯಿನಿಗೆ ಸೇರಿಸಲಾಗಿತ್ತು. ಇದರಿಂದ ಭಾರತ ನೇಪಾಳ ನಡುವೆ ಸಂಬಂಧ ಹಾಳಾಗಿತ್ತು. ಈಗ ಬಾಲೇಂದ್ರ ಶಾ ಸರ್ಕಾರ ಅದನ್ನು ಡ್ರಾಪ್ ಮಾಡಿದೆ. ಇದಕ್ಕೆ ಪ್ರತಿಪಕ್ಷ ನಾಯಕರುಗಳೆಲ್ಲ ಗರಂ ಆಗಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಭೀಮ್ ರಾವಲ್ ಪ್ರಧಾನಿ ಬಾಲಿನ್ ಶಾ ಸರ್ಕಾರದ ವಿರುದ್ಧ ಆಂಟಿ ನ್ಯಾಷನಲ್, ನೀವು ನಮ್ಮ ಟೆರಿಟೋರಿಯಲ್ ಕ್ಲೇಮ್ಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ಅಮೆರಿಕ ಈಗ ಕ್ಯೂಬಾ ಮೇಲೆ ಗಂಭೀರ ಆರೋಪ ಮಾಡಿದೆ. ಕ್ಯೂಬಾದ ಗೂಢಚರರು ಅಮೆರಿಕ ಸರ್ಕಾರದ ಉನ್ನತ ಮಟ್ಟವನ್ನು ತಲುಪಿದ್ದಾರೆ. ಅಮೆರಿಕದ ದೊಡ್ಡ ದೊಡ್ಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುವಷ್ಟು ಆಕ್ಸೆಸ್ ಪಡೆದಿದ್ದಾರೆ. ಅಮೆರಿಕದಲ್ಲಿ ಲೆಫ್ಟ್ ವಿಂಗ್ ಉಗ್ರವಾದಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿರೋ ಕ್ಯೂಬಾ ದಿ ಕ್ಯಾಪಿಟಲ್ ಆಫ್ 21st ಸೆಂಚುರಿ ಕಮ್ಯುನಿಸಂನಲ್ಲಿ ಆ ರಿಪೋರ್ಟ್ನಲ್ಲಿ ಈ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಕ್ಯೂಬಾ ವಿದೇಶಾಂಗ ಸಚಿವ ಬ್ರೂನೋ ರೊಡ್ರಿಗಸ್ ರಿಯಾಕ್ಟ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ US ಡಿಪಾರ್ಟ್ಮೆಂಟ್ನ ತಪ್ಪು ಕಲ್ಪನೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ, ಡೀಟೇಲ್ಸನ್ನು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.